ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ, ಅದರಲ್ಲಿ ನಾವು ಅಧ್ಯಾಯ 3ರ ದತ್ತಾಂಶಗಳ ನಿರ್ವಹಣೆ ಅನ್ನೋ ಪಾಠದ ಅಭ್ಯಾಸ 3.1ರ 2ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 2ನೇ ಲೆಕ್ಕ, ಒಂದು ದಿನಸಿ ಅಂಗಡಿಗೆ ಬಂದ ಗಿರಾಕಿಗಳನ್ನು ಹೀಗೆ ಗುರುತಿಸಲಾಗಿದೆ. ಪುರುಷರನ್ನು ಪೂ ಎಂದು, ಮಹಿಳೆಯನ್ನು ಮಾ ಎಂದು, ಬಾಲಕರನ್ನು ಕಾ ಎಂದು ಅಥವಾ ಬಾಲಕಿಯನ್ನು ಕಿ ಎಂದು ಗುರುತಿಸಲಾಗಿದೆ. ಒಂದು ದಿನ ಬೆಳಗ್ಗೆ ಬಂದ ಗಿರಾಕಿಗಳ ಪಟ್ಟಿ ಹೇಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ತಾಳೆ ಗುರುತುಗಳನ್ನು ಉಪಯೋಗಿಸಿ ಇದಕ್ಕೆ ಒಂದು ಆವರ್ತನ ವಿತರಣಾ ಪಟ್ಟಿಯನ್ನು ತಯಾರಿಸಿ ಒಂದು ಸ್ತಂಭ ನಕ್ಷೆಯ ಮೂಲಕ ಇದನ್ನು ಚಿತ್ರ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ನಾವು ಪಟ್ಟಿ ಬರ್ಕೊಂಬಿಡೋಣ, ಆವರ್ತ ವಿತರಣಾ ಪಟ್ಟಿಯ ಬರ್ಕೊಂಬಿಡೋಣ. ಏನು, ಗಿರಾಕಿಗಳ ಗುಂಪು, ಗೀಟುಗಳು ಅಥವಾ ತಾಳೆ ಗುರುತುಗಳು ಮತ್ತು ಆವರ್ತನ ಅಂಥೇಳಿ. ಮೊದಲು ಯಾವುದು ಮಹಿಳೆ, ಎರಡನೇದು ಪುರುಷ, ಮೂರನೇದು ಬಾಲಕ, ಅದಕ್ಕೆ ಕ ಅಂತ, ಬಾಲಕಿಗೆ ಕಿ ಅಂತ, ಟೋಟಲ್ ಎಷ್ಟು ಅಂತ. ಈಗ ನಾವೇನು ಮಾಡೋಣ, ಎರಡೆರಡೆ ಎಣಿಸ್ಕೊಂತ ಹೋಗ್ಬಿಡೋಣ. ನೋಡಿ, ಇಲ್ಲಿ 3 ಏನಾಗಿದೆ, ಮಾ ಅಂತ ಇದೆ, ಅಂದರೆ ಮಹಿಳೆ ಅನ್ನೋದು 3. ಸೊ 1 2 3. ನೆಕ್ಸ್ಟ್ ನೋಡಿ, ಕಾ ಮತ್ತು ಕಿ. ಕಿ ಅಂದರೆ ಒಂದು ಕಿ ಬಾಲಕಿ, ನೆಕ್ಸ್ಟ್ ಒಂದು ಕಾ. ನೆಕ್ಸ್ಟ್ 2 ಮಾ ಇದೆ. ಸೊ ಹಾಗಾಗಿ ನೋಡಿ 1 2 ಸರಿನಾ. ಹಿಂಗೆ 1 4 ಬರೆದು ಇನ್ನೊಂದು 5 ಹಿಂಗೆ ಹಾಕ್ಬಿಡ್ತೀನಿ, ಅಲ್ಲಿಗೆ 5. ನೆಕ್ಸ್ಟು ಒಂದು ಪೂ ಒಂದು ಕಿ. ಪೂ ಅಂದರೆ 1, ನೆಕ್ಸ್ಟ್ ಕಿ ಅಂದರೆ ಇಲ್ಲಿ. ನೆಕ್ಸ್ಟ್ ಒಂದು ಕಿ ಒಂದು ಪೂ, ಒಂದು ಕಿ ಒಂದು ಪೂ. ನೆಕ್ಸ್ಟು ಒಂದು ಪೂ 2 ಮಾ, ಒಂದು ಪೂ 2 ಮಾ, ಈ ಕಡೆ 1 2. ನೆಕ್ಸ್ಟ್ 2 ಮಾ ಮತ್ತು 1 2. ನೆಕ್ಸ್ಟ್ ಒಂದು ಕಿ ಒಂದು ಕಾ, ಒಂದು ಕಿ ಒಂದು ಕಾ. ನೆಕ್ಸ್ಟ್ ಒಂದು ಪೂ ಒಂದು ಮಾ, ಒಂದು ಪೂ ಒಂದು ಮಾ ಅಂದರೆ ಈ ಕಡೆ ಈ ರೀತಿ ಹಾಕ್ತೀನಿ. ನೆಕ್ಸ್ಟ್ ಒಂದು ಕಾ ಒಂದು ಕಿ, ಒಂದು ಕಾ ಒಂದು ಕಿ ಅಂದರೆ ನೋಡಿ ಹಿಂಗೆ ಅಡ್ಡ ಹಾಕ್ತೀನಿ ನಾನು. ನೆಕ್ಸ್ಟ್ ಒಂದು ಕಿ ಒಂದು ಪೂ, ಒಂದು ಕಿ ಒಂದು ಪೂ ಅಂದರೆ ಹಿಂಗೆ ಅಡ್ಡ ಹಾಕ್ಬಿಡ್ತೀನಿ, 5 ಆಗುತ್ತೆ. ನೆಕ್ಸ್ಟ್ 2 ಮಾ, 2 ಮಾ ಅಂದರೆ ಈ ಕಡೆ 1 2. ನೆಕ್ಸ್ಟ್ 2 ಪೂ, 2 ಪುರುಷ ಅಂದರೆ 1 2. ನೆಕ್ಸ್ಟು 3 ಮಾ ಇದೆ. ಸೊ ಹಂಗಾಗಿ ಏನು ಮಾಡೋಣ, 1 2 3. ನೆಕ್ಸ್ಟ್ ಒಂದು ಪೂ ಮತ್ತು ಒಂದು ಮಾ, ಒಂದು ಪೂ ಮತ್ತು ಒಂದು ಮಾ. ನೆಕ್ಸ್ಟ್ ಒಂದು ಕಾ ಮತ್ತು ಒಂದು ಮಾ, ಒಂದು ಕಾ ಮತ್ತು ಒಂದು ಮಾ. ನೆಕ್ಸ್ಟ್ ಒಂದು ಕಿ ಒಂದು ಪೂ, ಒಂದು ಕಿ ಒಂದು ಪೂ. ನೆಕ್ಸ್ಟ್ 4 ಮಾ ಇದೆ ನೋಡಿ, 4 ಮಾ. ಹಾಗಾಗಿ 1 2 3 4, 4 ಮಾ ಆಯಿತು. ನೆಕ್ಸ್ಟ್ ಒಂದು ಕಿ ಒಂದು ಮಾ, ಒಂದು ಕಿ ಒಂದು ಮಾ. ನೆಕ್ಸ್ಟು 2 ಪೂ, 2 ಪೂ ಅಂತೆ, 1 2 2 ಪೂ. ನೆಕ್ಸ್ಟ್ 2 ಮಾ, 2 ಮಾ 1 2. ನೆಕ್ಸ್ಟ್ ಒಂದು ಪೂ ಒಂದು ಮಾ, ಒಂದು ಪೂ ಒಂದು ಮಾ ಅಂದರೆ ಹಿಂಗೆ ಡ್ಯಾಶ್. ನೆಕ್ಸ್ಟ್ ಒಂದು ಕಿ ಒಂದು ಮಾ, ಒಂದು ಕಿ ಒಂದು ಮಾ. ನೆಕ್ಸ್ಟ್ ಒಂದು ಪೂ ಒಂದು ಕಿ, ಒಂದು ಪೂ ಒಂದು ಕಿ. ನೆಕ್ಸ್ಟ್ ಒಂದು ಮಾ ಒಂದು ಪೂ, ಒಂದು ಮಾ ಒಂದು ಪೂ. ನೆಕ್ಸ್ಟ್ ಒಂದು ಪೂ ಮತ್ತು ಒಂದು ಕಾ, ಒಂದು ಪೂ ಮತ್ತು ಒಂದು ಕಾ. ನೆಕ್ಸ್ಟ್ 2 ಕಿ, 2 ಕಿ ಅಂದರೆ 1 2. ನೆಕ್ಸ್ಟ್ ಕೊನೆಯದೊಂದು ಮಾ ಇದೆ, ಕೊನೆಯದೊಂದು ಮಾ. ಈಗ ಎಣ್ಸೋಣ ಎಷ್ಟಿದೆ ಅಂಥೇಳಿ. ನೋಡಿ 5 5 10 15 20 25 28 ಇದೆ. ಸೊ ಹಾಗಾಗಿ ಇದನ್ನು 28 ಅಂತ ನಾನು ಬರಿತೀನಿ. ನೆಕ್ಸ್ಟ್ ಇದು ನೋಡಿ 5 10 15, ಇದು 15 ಇದೆ. ನೆಕ್ಸ್ಟು ಇದೆಷ್ಟಿದೆ, 5 ಇದೆ, ಹಾಗಾಗಿ ಇಲ್ಲಿ 5 ಬರಿತೀನಿ. ನೆಕ್ಸ್ಟ್ ಇದೆಷ್ಟಿದೆ, 5 5 10 ಒಂದು 12 12 ಇದೆ. ಸೊ ಟೋಟಲ್ಲು ಎಷ್ಟಾಗುತ್ತೆ, ಒಟ್ಟು 8 5 13, 13 5 18, 2 20ಕ್ಕೆ 0 10ಕ್ಕೆ 2 2 2 4 4 2 6 60 ಇದೆ. ಸೊ ಟೋಟಲ್ 60 ಜನ. ಇದು ಕೌಂಟ್ ಮಾಡಿದ್ರೂ ಸಹ 60 ಇರುತ್ತೆ. ಇದು 60 ಇರಲಿಲ್ಲ ಅಂದರೆ ನಾವು ಮಾಡಿರೋದು ತಪ್ಪು ಅಂತ. ಈಗ ಇದರ ಏನು ಈ ದತ್ತಾಂಶಗಳನ್ನು ಬಳಸ್ಕೊಂಡು ನಾವು ಇದಕ್ಕೆ ಒಂದು ಚಿತ್ರ ರೂಪವನ್ನು ಬರೆಯೋಣ, ಒಂದು ಸ್ತಂಭ ನಕ್ಷೆಯನ್ನು ರಚಿಸೋಣ. ನೋಡಿ, ಮುಂದಿನ ಪೇಜಲ್ಲಿ ಇದಕ್ಕೆ ನಾವು ಒಂದು ನಕ್ಷೆಯನ್ನು ರಚಿಸೋಣ. ನಾವೇನು ಮಾಡ್ತೀನಿ, ನಾನು ಹಿಂದ್ಗಡೆ ಏನು ಸ್ಲೈಡಲ್ಲಿ ಮಾಡಿದಂಥ ಒಂದು ಆವರ್ತ ವಿತರಣಾ ಪಟ್ಟಿಯ ಒಂದು ರಫ್ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನಾವೇನು ಮಾಡೋಣ, ಗ್ರಾಫನ್ನು ರಚಿಸೋಣ. ನೋಡಿ, ಇದು ಗ್ರಾಫ್ ಆಗಿದೆ.
ಈಗ ನಾನು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಹೇಳ್ಕೊಳ್ತೀನಿ. ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಈಗ ಏನು ಮಾಡೋಣ ಅಂತಂದರೆ, ನಾವು ಎಕ್ಸ್ ಅಕ್ಷದಲ್ಲಿ ನಾವೇನು ಮಾಡೋಣ, ಗುಂಪು ಬರ್ಕೊಳ್ಳೋಣ, ಮಹಿಳೆ, ಪುರುಷ, ಬಾಲಕ, ಬಾಲಕಿ ಅಂತೇಳಿ. ಇನ್ನು ಈ ವೈ ಅಕ್ಷದಲ್ಲಿ ನಾವು ಆವರ್ತನವನ್ನು ಬರ್ಕೊಂಬಿಡೋಣ. ಇಲ್ಲಿ ನಾವೇನು ಮಾಡೋಣ ಅಂದರೆ, ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಒಂದೊಂದು ಯೂನಿಟಿಗೆ, ಒಂದೊಂದು ಬಾಕ್ಸಿಗೆ ಒಂದೊಂದು, ಎಷ್ಟು 28 ಇರೋದ್ರಿಂದ ಇಲ್ಲಿ ಹೈಯೆಸ್ಟ್ ಏನು ಮಾಡ್ತೀನಿ, ಒಂದೊಂದು ಬಾಕ್ಸಿಗೆ 2 ಅಂತ ತೆಗೆದುಕೊಳ್ಬಿಡ್ತೀನಿ. ಇಬ್ಬರು ಜನ ಅಂತ ಬರ್ಕೊಳ್ತೀನಿ ನಾನು ನೋಡಿ. ಇದು 0, ಇಲ್ಲಿ 2. ನೋಡಿ, ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡೆ. ಸೊ ಹಾಗಾಗಿ ನಾವಿಲ್ಲಿ ಅಳತೆ ಏನಂತ ಬರೆಯೋಣ, ಅಳತೆ 1 ಯೂನಿಟ್ ಅಥವಾ 1 ಯೂನಿಟ್ ಅಥವಾ 1 ಏಕಮಾನ ಇಸ್ ಈಕ್ವಲ್ ಟು, ಇಲ್ಲಿ ಇದು 1 ಯೂನಿಟ್ ಎಷ್ಟು, 2, ಇಬ್ಬರು ಅಂತ, 2 ಜನ. ಈಗ ಏನು ಮಾಡೋಣ ನೋಡಿ, ಮಹಿಳೆಯರ ಸಂಖ್ಯೆ ಎಷ್ಟಂತೆ, 28 ಅಂತೆ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ 1 ಯೂನಿಟನ್ನು ಬಾಕ್ಸ್ ಖಾಲಿ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಾವೇನು ಸ್ಕೇಲ್ನ ಸಹಾಯದಿಂದ ಇಲ್ಲಿ 28ರವರೆಗೂ ಏನು ಮಾಡೋಣ, 28ರವರೆಗೂ ನಾವು ಸ್ಕೇಲ್ನ ಸಹಾಯದಿಂದ ಈ ಒಂದು ಸ್ತಂಭವನ್ನು ಎಳೆಯೋಣ ನೋಡಿ. ಈ ರೀತಿ ಎಳಿಬೇಕು ನೀವು. ಇದರಲ್ಲಿ ನಾವು ಹೆಸರು ಬರೆಯೋಣ. ಏನು, ಇವ್ರು ಯಾರು, ಮಹಿಳೆಯರು ಅಂತ. ಯಾರು, ಮಹಿಳೆಯರು. ಇಲ್ಲಿ ಬರೀತೀನಿ ನೋಡಿ, ಇವರು ಮಹಿಳೆಯರು. ನೆಕ್ಸ್ಟ್ ಒಂದು ಸ್ತಂಭ, ಈ ಸ್ತಂಭ ಜಾಗ ಖಾಲಿ ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ರಚಿಸ್ತೀನಿ. ಯಾವುದು, ಪುರುಷರು ಎಷ್ಟು ಜನ, 15 ಜನ ಇದೆ. 15 ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ 14 ಬಂತು ಹೌದಾ, ಇದು 14 ಇದೆ. ಸೊ ಇದು 16 ಇದೆ. ಇದರ ನಡುವೆ ಇಲ್ಲಿ ಏನು ಬರುತ್ತಲ್ಲ, ಇದು ಏನು ನಮಗೆ ಬೇಕಾದಂಥ 15 ಆಗಿದೆ. ಸೊ ಈ ರೀತಿ ನಾವು ಸ್ಕೇಲಲ್ಲಿ ಇದನ್ನು ರಚನೆ ಮಾಡಿಬಿಟ್ಟು ಇದ್ರ ಮೇಲೆ ನಾವೇನು ಪುರುಷರು ಅಂತ ಬರೆಯೋಣ. ನೆಕ್ಸ್ಟು ಇದೇನಿದು, ಅಂದರೆ ಬಾಲಕರು ಅಂತ. ಬಾಲಕರು ಎಷ್ಟು ಜನ ಇದ್ದಾರೆ, 5 ಜನ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲೊಂದು ಬಾಕ್ಸ್ ಬಿಟ್ಟು ಈ ಕಡೆಯಿಂದ ಶುರು ಮಾಡ್ತೀನಿ. ಎಷ್ಟು ಜನ ಬಾಲಕರು, 5 ಜನ. ಇಲ್ಲಿ 4 ಇದೆ ಹೌದಾ, ನೋಡಿ ಇಲ್ಲಿ 5 ಇದೆ. ಇದರ ನಡುವೆ ಇದೇನಿದೆ ಈ ಪಾಯಿಂಟು, ಇದು 5 ಆಗುತ್ತೆ. ಸೊ ಸ್ಕೇಲನ್ನು ಬಳಸ್ಬಿಟ್ಟು ಇದನ್ನು ಸಹ ಲೈನನ್ನು ಹಾಕ್ತೀನಿ. ಇಲ್ಲಿ ಹೆಸರು ಬರೆಯೋಣ, ಏನು, ಬಾಲಕ ಅಂತ. ನೆಕ್ಸ್ಟ್ ಕೊನೆಯದಾಗಿ ಏನು, ಬಾಲಕಿಯರು ಎಷ್ಟು ಜನ, 12 ಜನ ಇದ್ದಾರೆ. ಇಲ್ಲೂ ಸಹ ಒಂದು ಬಾಕ್ಸನ್ನು ಖಾಲಿ ಬಿಟ್ಬಿಟ್ಟು 12 ಎಲ್ಲಿ ಬರುತ್ತೆ ನೋಡಿ, 12 ಎಕ್ಸಾಕ್ಟ್ ಇಲ್ಲಿ ಬರುತ್ತದ. ಸೊ ಹಾಗಾಗಿ ಇಲ್ಲಿಗೆ ಲೈನು ಕೊಡೋ ಹಾಗೆ ನಾವು ಸ್ಕೇಲ್ನ ಸಹಾಯದಿಂದ ಈ ಸ್ತಂಭವನ್ನು ಎಳೆಯೋಣ ಮತ್ತು ಇದಕ್ಕೆ ಹೆಸರು ಕೊಡೋಣ, ಏನು, ಬಾಲಕಿ ಅಂತ. ಇಲ್ಲಿ ಬೇಕಾದ್ರೆ ನಾವು ಮೇಲೆ ಬರೆದ್ಬಿಡೋಣ. ಎಷ್ಟು, ಇದು ಮೊದಲು ಎಷ್ಟಪ್ಪ, ಇದು 28 ಕರೆಕ್ಟಾ. ನೆಕ್ಸ್ಟು ಇದು 15. ನೆಕ್ಸ್ಟು ಇದು ಬಾಲಕರು ಎಷ್ಟು ಜನ, ಬಾಲಕರು ಕೇವಲ 5 ಜನ. ನೆಕ್ಸ್ಟು ಬಾಲಕಿಯರು 12 ಜನ. ಸೊ ಇದು ನಮಗೆ ಬೇಕಾದಂಥ ಏನು ನಕ್ಷೆ ಆಗಿದೆ.